ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ನಾನು ನಿಮ್ಮನ್ನ ಇವತ್ತು ಕರ್ಕೊಂಡು ಹೋಗ್ತೀನಿ ಒಂದು ವಿಶೇಷವಾದ ಜಾಗಕ್ಕೆ. ಅದುವೇ ಶ್ರೀ ನಿಮಿಷಾಂಬ ದೇವಿಯ ಸನ್ನಿಧಿ. ಇದಿರ್ತಕ್ಕಂಥದ್ದು ಕಾವೇರಿ ನದಿ ತೀರದಲ್ಲಿ ಶ್ರೀ ಅಮ್ಮನವರ ದೇವಸ್ಥಾನ. ಇದು ಬೆಂಗಳೂರಿಂದ ಕೇವಲ 124 ಕಿಲೋಮೀಟರ್ ದೂರದಲ್ಲಿ ಇದು ಕಾವೇರಿ ನದಿಯ ದೇವಸ್ಥಾನದ ದಡದಲ್ಲಿರ್ತಕ್ಕಂಥ ಶ್ರೀ ನಿಮಿಷಾಂಬ ದೇವಸ್ಥಾನ. ಬನ್ನಿ, ಈ ದೇವಸ್ಥಾನಕ್ಕೂ ಮತ್ತು ಮೈಸೂರು ಮಹಾರಾಜರ ಸಂಸ್ಥಾನಕ್ಕೂ ಒಂದು ನಂಟು ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದುವೇ 400 ವರ್ಷಗಳ ಹಿಂದೆ ಮುಮ್ಮಡಿ ಕೃಷ್ಣರಾಜ ಒಡೆಯವರು ಆಳ್ವಿಕೆ ಕಾಲದಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ ಎನ್ನುತ್ತಾರೆ ಸ್ನೇಹಿತರೆ. ಬನ್ನಿ, ನಿಮಗೆ ತೋರಿಸ್ತೀನಿ ದೇವಸ್ಥಾನದ ವಿಶೇಷ ಏನಂತ. ಶ್ರೀ ನಿಮಿಷಾಂಬಳನ್ನು ಶಿವನ ಪತ್ನಿಯಾದ ಪಾರ್ವತಿ ಅವತಾರವೆಂದು ಪರಿಗಣಿಸಲಾಗಿದೆ ಸ್ನೇಹಿತರೆ. ಈ ದೇವಾಲಯ ನೋಡೋದಕ್ಕೆ ಅತ್ಯಂತ ಸುಂದರವಾಗಿದೆ. ಚಿಕ್ಕದಾಗಿದ್ದರೂ ಕೂಡ ಮಹಿಮೆ ಮಾತ್ರ ಅಗಾಧವಾದದ್ದು. ಗೋಪುರ 7 ಅಂತಸ್ತುಗಳ ಭವ್ಯವಾಗಿದೆ ಅಂತ ಹೇಳಬಹುದು. ಈ ಗೋಪುರದಲ್ಲಿ ಭಕ್ತರ ಆಧ್ಯಾತ್ಮಿಕ ಭಾವವನ್ನು ಉಂಟು ಮಾಡುತ್ತದೆ. ಇದು ಕೇವಲ ಶ್ರೀರಂಗಪಟ್ಟಣದಿಂದ 2 ಕಿಲೋಮೀಟರ್ ದೂರದಲ್ಲಿ ಇದೆ. ಮೈಸೂರಿಂದ 17 ಕಿಲೋಮೀಟರ್ ಮತ್ತು ಬೆಂಗಳೂರಿಂದ 125 ಕಿಲೋಮೀಟರ್. ಬನ್ನಿ, ಮೊದಲು ಕಾವೇರಿ ತಾಯಿಯ ದರ್ಶನ ಮಾಡೋಣ. ಆಮೇಲೆ ಮುಂದೆ ನಿಮಗೆ ನಾನು ತಿಳಿಸುತ್ತೇನೆ ದೇವಿಯ ವಿಶೇಷ ಏನನ್ನೋದು. ಈ ನಿಮಿಷಾಂಬ ತಾಯಿಯು ಭಕ್ತರ ಕಷ್ಟಗಳನ್ನು ನಿಮಿಷದಲ್ಲಿ ಪರಿಹಾರ ಮಾಡುತ್ತಾಳೆ ಎಂದು ನಂಬಲಾಗಿದೆ ಸ್ನೇಹಿತರೆ. ಹಾಗಾಗಿ ಈ ತಾಯಿಯನ್ನು ನಿಮಿಷಾಂಬ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಇದು ಈ ದೇವಸ್ಥಾನದ ವಿಶೇಷ. ಈ ದೇವಾಲಯ ನಿಮಗೆ ನೋಡಲಿಕ್ಕೆ ಸಿಗೋದು ಟಿಪ್ಪುವಿನ ಬೇಸಿಗೆ ಅರಮನೆ ಹತ್ತಿರ ಹೋಗ್ತಕ್ಕಂಥದ್ದಲ್ಲಿ ಸಿಗ್ತಕ್ಕಂಥದ್ದು. ಈ ದೇವಸ್ಥಾನದ ವಿಶೇಷ ಏನಂತಂದರೆ ಸ್ನೇಹಿತರೆ, ದೇವಿಯ ಮುಂಭಾಗದಲ್ಲಿ ಶ್ರೀಚಕ್ರವನ್ನು ಇಟ್ಟು ಪೂಜೆ ಮಾಡಲಾಗುತ್ತದೆ. ಇದು ಭಕ್ತರಿಗೆ ಆಕರ್ಷಣೆಯಾಗಿದೆ ಅಂತ ಹೇಳ್ಬೋದು. ನೋಡಿ, ಇದು ಕಾವೇರಿ ನದಿಯ ಅದ್ಭುತ ರಮಣೀಯ ದೃಶ್ಯ ನಿಮಗೋಸ್ಕರ ನಾನು ತೋರಿಸ್ತಾ ಇದ್ದೇನೆ. ಪ್ರತಿ ಭಕ್ತಾದಿಗಳು ಫಸ್ಟು ಬಂದು ಇಲ್ಲಿ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಅಥವಾ ಕೈಕಾಲು ಮುಖ ತಕ್ಕೊಂಡು ಅಲ್ಲಿಂದ ಶುರುವಾಗುತ್ತೆ ನಮ್ಮ ಈ ನಿಮಿಷಾಂಬ ದೇವಿಯ ದರ್ಶನ ಮಾಡಲಿಕ್ಕೆ. ನೋಡಿ, ನಾವು ಕೂಡ ಮಾಡಿದ್ದೀವಿ. ಹಾಗೆ ಇಲ್ಲಿ ಮುಗಿದ ಮೇಲೆ ನಾವು ಪುನೀತರಾದ ಮೇಲೆ ಮುಂದಿನ ಕೆಲಸವು ಶುರುವಾಗುತ್ತದೆ. ಅದುವೇ ಕಾವೇರಿ ನದಿಯ ದಡದಲ್ಲಿ ಒಂದು ವಿಶೇಷವಾದ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷ ಏನೆಂದರೆ, ಈ ತಾಯಿಯ ಭಕ್ತಿಯಿಂದ ಆರಾಧಿಸಿದರೆ ನಿಮಿಷದಲ್ಲಿ ಸಕಲ ಕಷ್ಟಗಳು ದೂರವಾಗುತ್ತದೆ ಅನ್ನೋದು ಒಂದು ಮಾತಿದೆ ಸ್ನೇಹಿತರೆ. ಈ ದೇವಿಯ ದೇವಾಲಯದಲ್ಲಿ ನೀಡುವ ನಿಂಬೆಹಣ್ಣನ್ನು ಮನೆಯ ಕೆಲವು ದಿನಗಳಲ್ಲಿ ಕಾಲಿಟ್ಟುಕೊಂಡು ಬಾವಿಯಲ್ಲೋ ನದಿಯಲ್ಲೋ ವಿಚರಿಸಿದರೆ ಜೀವನದಲ್ಲಿ ಒದಗಬಹುದಾದ ಕಷ್ಟಗಳೆಲ್ಲ ದೂರವಾಗುತ್ತೆ ಅನ್ನೋದು ಒಂದು ಮಾತಿದೆ. ಇದು ದೇವಸ್ಥಾನದ ವಿಶೇಷ. ಬನ್ನಿ, ಈ ದೇವಾಲಯದ ಪ್ರತಿ ಶುಕ್ರವಾರದಂದು ವಿಜೃಂಭಣೆಯಿಂದ ಪೂಜೆಗಳು ನಡೀತದೆ ಅನ್ನೋದು ಒಂದು ವಿಶೇಷ. ಈ ದೇವಾಲಯದ ಪ್ರವೇಶ ಬಂದುಬಿಟ್ಟು ಸ್ನೇಹಿತರೆ, ಪ್ರತಿದಿನ 6:30ರಿಂದ ಬೆಳಗ್ಗೆ ಸಂಜೆ 8:30ವರೆಗೂ ದರ್ಶನ ನಾವು ಪಡೆಯಬಹುದು. ಇದು ಮೈಸೂರು ಮತ್ತು ಬೆಂಗಳೂರು ರಸ್ತೆಯ ಮೊದಲೇ ಸಿಗ್ತಕ್ಕಂಥ ಒಂದು ವಿಶೇಷವಾದ ದೇವಸ್ಥಾನ. ಅದುವೇ ನಿಮಿಷಾಂಬ ದೇವರ ಸನ್ನಿಧಿ. ಈ ದೇವಸ್ಥಾನದ ಗೋಪುರ 7 ಅಂತಸ್ತಿನಿಂದ ಕೂಡಿರತಕ್ಕಂಥ ಭವ್ಯವಾದ ಒಂದು ಗೋಪುರ. ಹಾಗೆ ಇಲ್ಲಿ ಸಿಗ್ತಕ್ಕಂಥ ತರಕಾರಿ ಹಾಗೂ ಹಣ್ಣುಗಳು ವಿಶಿಷ್ಟವನ್ನು ನೋಡಲಿಕ್ಕೆ ಮತ್ತು ಸವಿಲಿಕ್ಕೆ ಅಷ್ಟೇ ಚೆಂದ ಆಗಿರ್ತದೆ ಸ್ನೇಹಿತರೆ. ಬನ್ನಿ, ನಿಮಗೆ ಮುಂದೆ ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಇದು ಕಾವೇರಿ ನದಿ ತೀರದ ದಡದಲ್ಲಿ ನಾನು ನಿಮಗೆ ಇಲ್ಲಿವರೆಗೂ ತೋರಿಸಿದ್ದು. ಈ ದಡದಲ್ಲಿ ತಾಯಿ ನೆಲೆಸಿರೋದು ಒಂದು ಅಪರೂಪ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ನಾವು ಕೂಡ ದೇವಸ್ಥಾನದ ಒಳಗಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ.
ಇದರ ವಿಶೇಷ ಏನು ಅನ್ನೋದು ನಾನು ಇನ್ನೂ ಮುಂದೆ ತೋರಿಸುತ್ತೇನೆ ನಿಮಗೆ ಸ್ನೇಹಿತರೆ. ಇದು ತಾಯಿಯ ಮುಂಭಾಗದಲ್ಲಿ ಶ್ರೀಚಕ್ರವನ್ನು ಇಟ್ಟು ಪೂಜೆ ಮಾಡಲಾಗುತ್ತದೆ ಅನ್ನೋದು ಒಂದು ವಿಶೇಷ. ಹಾಗೆ ಅದು ಅಟ್ರಾಕ್ಷನ್ ಆಫ್ ದಿ ದೇವಸ್ಥಾನ ಅಂತ ಹೇಳ್ಬೋದು ಸ್ನೇಹಿತರೆ. ಬನ್ನಿ ಮತ್ತೆ ಯಾಕೆ ತಡ, ದೇವಸ್ಥಾನ ಒಳಗಡೆ ಕರ್ಕೊಂಡು ಹೋಗ್ತೀನಿ ನಿಮಗೆ. ಸ್ನೇಹಿತರೆ ಬನ್ನಿ, ಇಲ್ಲಿ 2 ಥರ ದೇವಸ್ಥಾನ ಇರುತ್ತೆ. ಒಂದು ವಿಶೇಷ ದರ್ಶನ, ಇನ್ನೊಂದು ನಾರ್ಮಲ್ ದರ್ಶನ. ವಿಶೇಷ ದರ್ಶನ ಕೇವಲ ನಮಗೆ 20 ರೂಪಾಯಿಯಿಂದ ಶುರುವಾಗುತ್ತೆ. ನಾವು ವಿಶೇಷ ದರ್ಶನ ಮಾಡಿದ್ದೇವೆ. ಯಾಕಂದರೆ ಈ ದೇವಸ್ಥಾನದಲ್ಲಿ ಪ್ರತಿದಿನ ಕೂಡ ಅಷ್ಟೇ ಜಾತ್ರೆಯ ರೂಪದಲ್ಲಿ ಜನರು ಸೇರುತ್ತಾರೆ. ಹಾಗೆ ತಾಯಿಯ ನಾವು ದರ್ಶನ ಮಾಡಲಿಕ್ಕೆ ಒಂದು ವಿಶೇಷವಾಗಿ ನಮಗೆ ಸಿಗುತ್ತದೆ. ಈ ದೇವಸ್ಥಾನದಲ್ಲಿ ಸ್ನೇಹಿತರೆ ಮೊದಲು ನಮಗೆ ಸಿಗೋದು ನಿಮಿಷಾಂಬ ತಾಯಿ, ಆಮೇಲೆ ಮುಕ್ತೇಶ್ವರ ಮತ್ತು ಲಕ್ಷ್ಮೀನಾರಾಯಣ. ಈ 3 ದೇವರನ್ನು ಒಂದೇ ಸಮನಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸ್ನೇಹಿತರೆ. ಇದು ಎದುರುಗಡೆ ಗೋಪುರದ ಸ್ತಂಭ. ಇಲ್ಲಿ ನಮ್ಮ ಮೊದಲು ಸಿಗೋದು ಶಿವನ ಲಿಂಗ. ಹಾಗೆ ಪಕ್ಕದಲ್ಲೇ ನಮಗೆ ಮುಂದೆ ಹೋಗ್ತಾ ಇದ್ದರೆ ನಮಗೆ ನಂದಿ ನೋಡಲಿಕ್ಕೆ ಸಿಗುತ್ತೆ ಸ್ನೇಹಿತರೆ. ನಂದಿ ಆದಮೇಲೆ ನಮಗೆ ವಿಘ್ನ ವಿನಾಶಕ ಗಣೇಶನು ಕೂಡ ಆ ಸ್ತಂಭದಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಇದು ಗೋಪುರದ ಸ್ತಂಭದ ವಿಶೇಷ ಆಯಿತು. ಹಾಗೆ ಮುಂದೆ ನಾವು ದೇವ್ರನ್ನ ದರ್ಶನ ಮಾಡೋಕ್ಕೆ ಹೋದಾಗ ನಮಗೆ ಸಿಗೋದು ನಿಮಿಷಾಂಬ ದೇವಿ, ಮುಕ್ತೇಶ್ವರ ಮತ್ತು ಲಕ್ಷ್ಮೀನಾರಾಯಣ. ಇದು ಗೋಪುರದಲ್ಲಿ ಗಣೇಶನ ವಿಗ್ರಹ ನಿಮಗೋಸ್ಕರ ತೋರಿಸಿದ್ದು ಸ್ನೇಹಿತರೆ. ಹಾಗೆ ಶಿವನ ಮುಂದೆ ನಂದಿ ಇಲ್ಲ ಅಂದರೆ ಹೇಗೆ ಸ್ನೇಹಿತರೆ, ಅದುವೇ ನಂದಿಯ ದೇವರು ನಿಮಗೋಸ್ಕರ ಅಲ್ಲಿ ಇರೋದು ನಮಗೆ ದರ್ಶನ ಮಾಡಿರೋದು ಒಂದು ವಿಶೇಷ. ಬನ್ನಿ ಹಾಗೆ ಮುಂದೆ ನೋಡೋಣ. ಇದು ನಿಮಿಷಾಂಬ ದೇವಿಯ ಸೂರ್ಯನಾರಾಯಣ ಸ್ವಾಮಿಯ ದೇವಸ್ಥಾನ ಆಗುತ್ತೆ, ದರ್ಶನ ಆಗೋಯಿತು. ಸೂರ್ಯನಾರಾಯಣ ದೇವಸ್ಥಾನ ಆದಮೇಲೆ ಅದುವೇ ಶ್ರೀ ವಿಘ್ನ ವಿನಾಶಕ ಗಣೇಶನ ದರ್ಶನ ಕೂಡ ನಮಗೆ ಮಾಡಲಿಕ್ಕೆ ಸಿಗುತ್ತೆ. ಇದು ಕೂಡ ತಾಯಿಯ ಹಿಂದೆಗಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡಲಿಕ್ಕೆ 2 ಕಣ್ಣುಗಳು ಕೂಡ ಸಾಲಲ್ಲ. ಇದು ವಿಘ್ನ ವಿನಾಶಕನ ನೀವು ಈ ಹುಂಡಿಯು ಕೂಡ ಇಲ್ಲಿ ದೇಣಿಗೆ ರೂಪದಲ್ಲಿ ತೀರಿಸಬಹುದು ಅನ್ನೋದು ಒಂದು ವಿಶೇಷ. ಹಾಗೆ ತಾಯಿಯ ವಿಶೇಷವಾದ ಫೋಟೋ ನಿಮ್ಗೆ ತೋರಿಸ್ತೇನೆ ನೋಡಿ. ಮುಂದುಗಡೆ ಒಂದು ಮುಂಭಾಗದಲ್ಲಿ ಚಕ್ರವನ್ನು ಇಟ್ಟು ಪೂಜೆ ಮಾಡಲಾಗುತ್ತದೆ ಎಂದು. ಬನ್ನಿ ಹಾಗೆ ಮುಂದೆ ನೋಡೋಣ. ಇಲ್ಲಿ ನಮಗೆ ಸಿಗೋದು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ. ಆ ದೇವಸ್ಥಾನ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ ಸ್ನೇಹಿತರೆ. ಈ ದೇವಿಯ ಯಾಕೆ ದರ್ಶನ ಪಡೆಯಲು 100 ಮಂದಿ ಜನರು ಬರ್ತಾರೆ ಅಂತಂದರೆ ಒಂದು ವಿಶೇಷ. ಇಲ್ಲಿ ಮುಖ್ಯವಾಗಿ ಅವಿವಾಹಿತರು ಮತ್ತು ಸಂತಾನ ಇಲ್ಲದೇ ಇರುವವರು, ಕಷ್ಟ ಶಾಂತಿ ಇಲ್ಲದೇ ಇರುವವರು, ಉದ್ಯೋಗ ಮತ್ತು ಇನ್ನೂ ಹಲವಾರು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಲಂತ ಇಲ್ಲಿ ಈ ತಾಯಿಯ ಭಕ್ತಿಯಿಂದ ಆರಾಧಿಸುತ್ತಾರೆ. ಯಾಕಂದರೆ ದೇವಿ ವಿಶೇಷ ಏನಂತಂದರೆ ಈ ತಾಯಿಯನ್ನು ಭಕ್ತಿಯಿಂದ ಆರಾಧಿಸಿದರೆ ನಿಮಿಷದಲ್ಲಿ ಸಕಲ ಕಷ್ಟಗಳು ದೂರವಾಗುವುದು ಒಂದು ವಿಶೇಷ. ಹಾಗಾಗಿ ತಾಯಿ ಹೆಸರು ಶ್ರೀ ನಿಮಿಷಾಂಬ ದೇವರು. ಅದು ಇರೋದು ಶ್ರೀರಂಗಪಟ್ಟಣ ಹತ್ತಿರದಲ್ಲಿರ್ತಕ್ಕಂಥ ಕಾವೇರಿ ದಡದಲ್ಲಿ ನೆಲೆಸಿರ್ತಕ್ಕಂಥ ತಾಯಿಯ ಒಂದು ವಿಶೇಷ. ನೋಡಿದ್ರಲ್ಲ ಸ್ನೇಹಿತರೆ ಇವತ್ತು ಹೇಗಿತ್ತು. ಇದು ಶ್ರೀ ನಿಮಿಷಾಂಬ ತಾಯಿಯ ಭಕ್ತರ ಕಷ್ಟಗಳಲ್ಲಿ ಪರಿಹಾರ ಮಾಡೋದು ಒಂದು ವಿಶೇಷ. ಹಾಗೆ ಇಲ್ಲಿ ಪ್ರತಿನಿತ್ಯ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೂ ಅನ್ನದಾಸೋಹ ಇರೋದು ಒಂದು ವಿಶೇಷ. ನೋಡಿ ಅನ್ನದಾಸೋಹ ಕೂಡ ಇದೆ. ಈ ಅನ್ನದಾಸೋಹದಲ್ಲಿ ನೀವು ಏನು ವಿಶೇಷ ಅಂತಂದರೆ ಸ್ನೇಹಿತರೆ, ಈ ಮಾಡ್ತಕ್ಕಂಥ ಸಾಂಬಾರು ಅಥವಾ ಬೇರೆ ಐಟಮಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ಸ್ನೇಹಿತರೆ. ಅದುವೇ ಈ ಅನ್ನದಾಸೋಹದ ಒಂದು ವಿಶೇಷ. ಹಾಗೆ ನಾವು ಹೊರಗಡೆ ಬಂದ ಕೂಡಲೇ ಶನೇಶ್ವರ ದೇವರು ದರ್ಶನ ಆಗುತ್ತೆ. ಹಾಗೆ ಕಾವೇರಿ ನದಿ ದಡ ತೀರದಲ್ಲಿ ನಮಗೆ ಒಂದು ದರ್ಶನ ನೋಡಲಿಕ್ಕೆ ಸಿಗುತ್ತೆ. ಎಷ್ಟು ಬ್ಯೂಟಿಫುಲ್ ಆದಂಥ ಒಂದು ಸುಂದರವಾದ ದರ್ಶನ ನೀವು ಮಾಡಿದರೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಥರ ದೇವರ ವಿಶೇಷವಾಗಿ ನಾನು ತಿಳಿಸ್ಕೊಟ್ಟು ನನಗೆ ಸಹಕಾರ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಹೀಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಇವತ್ತಿನ ಟ್ರಾವೆಲ್ ಪಾರ್ಟ್ನರ್ ಆಗಿತ್ತು ನಾನು ಮತ್ತು ನನ್ನ ಕನಸು, ಅದುವೇ ನನ್ನ ಬೈಕ್. ಇದಿಲ್ಲ ಅಂದರೆ ನಾನು ನಿಮಗೆ ತೋರಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಸ್ನೇಹಿತರೆ. ಇದು ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ.
ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಕಲ್ಪನಾ ಕಾಂತು ಲೈಫ್ ಸ್ಟೈಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಟಮ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.